ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನ ಹೊಂದಿರ್ತಾರೆ. ಕಷ್ಟ ಅಂದ್ರೆ ಸಾಕು ತಕ್ಷಣ ಮಿಡಿಯುತ್ತಾರೆ. ಯಾರದ್ದೇ ನೆರವಿಗೆ ಬೇಕಾದ್ರೂ ಮುಂಚೂಣಿಯಲ್ಲಿ ನಿಲ್ತಾರೆ. ವಿಶೇಷವಾಗಿ ಹೊಸದನ್ನ ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತೆ. ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದ್ದಲ್ಲ. ಏನಿದ್ರೂ ನೇರ ಮಾತು, ಬೆಳವಣಿಗೆ ಬಗ್ಗೆ ಆಲೋಚನೆಗಳನ್ನ ಹೊಂದಿರ್ತಾರೆ. ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ. ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂತಹ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತೆ. ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನ ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ. ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನ ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ. ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನ ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ. ಕುಂಭರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣಾ ಗುಣದಿಂದ ಎಲ್ಲರ ಫೇವರೆಟ್ ಆಗಿರ್ತಾರೆ. ಮನುಷ್ಯನ ಮನದಲ್ಲಿ ಎಷ್ಟೇ ನೋವಿದ್ದರೂ ಸಹ ಇದ್ಯಾವುದೂ ಶಾಶ್ವತವಲ್ಲ. ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರವೆಂದು ತಿಳಿದು ಯಾರೊಬ್ಬರ ಮನಸ್ಸಿಗೂ ಘಾಸಿ ಮಾಡದೆ, ಯಾರ ಮನಸ್ಸನ್ನು ನೋಯಿಸದೆ, ಯಾರನ್ನೂ ಸಹ ದ್ವೇಷಿಸದೆ, ಇನ್ನೊಬ್ಬರ ಮನಸ್ಸನ್ನ ಖುಷಿಗೊಳಿಸಿ ಎಲ್ಲರನ್ನ ಒಳ್ಳೆಯ ಭಾವನೆಯಿಂದ ನೋಡುತ್ತಾ ಅವರನ್ನ ನಗುನಗಿಸುತ್ತಾ ತಾನೂ ಸಹ ನಗುನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ ಎಂದೇ ಹೇಳಬಹುದು. ಇಂತಹ ಬುದ್ಧಿವಂತರು ಹಾಗೂ ಜ್ಞಾನವಂತರಾದಂತಹ ಈ ಕುಂಭರಾಶಿಯವರು ನಕ್ಷತ್ರ ಆಧಾರಿತ ಇವರ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳು ಏನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಳಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತೆ. ಕಾಲ ಪುರುಷನ ಕುಂಡಲಿಯ ಪ್ರಕಾರ ಕುಂಭರಾಶಿ 11ನೇ ರಾಶಿಯಾಗಿದೆ. ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರದ 4 ಪಾದಗಳು ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರದ 1, 2 ಹಾಗೂ 3ನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತದೆ. ಕುಂಭರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು, ಜೊತೆಗೆ ವಿಚಾರಶೀಲ ಸ್ವಭಾವದವರು. ಬೇರೆಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಬಗ್ಗೆ ಆನಂದಿಸುವರು. ಕುಂಭರಾಶಿಯವರು ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತೆ. ನಿಮ್ಮನ್ನ ನೋಡಲು ಶಾಂತ ಸ್ವಭಾವದವರಂತೆ ಕಂಡರೂ ಸಹ ನಿಮಗೆ ಇಷ್ಟವಿಲ್ಲದೆ ಯಾವುದೇ ಕೆಲಸವನ್ನ ಮಾಡಲು ಹೋಗೋದಿಲ್ಲ. ಬೇರೆಯವರಿಗೆ ನೇರವಾಗಿಯೇ ಮುಖದ ಮೇಲೆ ಒಡೆದ ಹಾಗೆ ಹೇಳ್ತೀರಾ. ಕಾಲ, ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ಬಗ್ಗೆ ಯಾವುದನ್ನು ಪರಿಗಣಿಸದೆ ನೇರವಾಗಿ ಹೇಳಲು ಯಾವುದೇ ಕಾರಣಕ್ಕೂ ನೀವು ಹೆದರೋದಿಲ್ಲ. ಕುಂಭರಾಶಿಯವರು ನಿಮ್ಮ ಒಂದು ಬುದ್ಧಿ ಶಕ್ತಿ, ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ. ಆದ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಕಡೆಗೆ ಪ್ರಭಾವಿತರಾಗ್ತಾರೆ. ಪ್ರತಿಯೊಬ್ಬರನ್ನು ಸಹ ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಕಡೆಗೆ ಆಯಸ್ಕಾಂತದ ರೀತಿಯಲ್ಲಿ ಆಕರ್ಷಿಸ್ತೀರ. ಯಾವುದೇ ಸನ್ಮಾನಕ್ಕೂ ಸಹ ನೀವು ಭಾಜನರಾಗ್ತೀರಾ. ನಿಮ್ಮ ಬುದ್ಧಿ ಬಲದಿಂದ ಜೀವನದಲ್ಲಿ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡ್ತೀರಾ. ಕುಂಭರಾಶಿಯ ಅಧಿಪತಿ ಶನಿ ಗ್ರಹವಾಗಿರೋದ್ರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನು ಶೀಘ್ರವಾಗಿ ಗ್ರಹಿಸುತ್ತೀರಾ. ಅದನ್ನ ಅವರಿಗೆ ನೇರವಾಗಿಯೇ ಹೇಳ್ತೀರಾ. ಕೆಲವೊಮ್ಮೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ. ಕುಂಭರಾಶಿಯವರು ನೀವು ಅತ್ಯಂತ ಕಲ್ಪನಾಶೀಲರು ಆಗಿರೋದ್ರಿಂದ ಅಷ್ಟೇ ಬೇಗ ನೀವು ಭಾವುಕರಾಗ್ತೀರಾ. ಮಹತ್ವಾಕಾಂಕ್ಷಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರಾ. ಜೊತೆಗೆ ನೀವು ಏಕಾಂತ ಪ್ರಿಯರಾಗಿರ್ತೀರಾ. ನಿಮ್ಮ ಜನನ ಕುಂಭರಾಶಿಯಲ್ಲಿಯೇ ಆಗಲು ಕಾರಣ ಏನು ಎಂದು ನೋಡೋದಾದ್ರೆ, ಪ್ರಾಕೃತಿಕ ಕುಂಡಲಿಯಲ್ಲಿ ಇಚ್ಛಾಪೂರ್ತಿ ಭಾವವಾದಂತಹ ರಾಶಿ ಅಂದ್ರೆ ಅದುವೇ ಕುಂಭರಾಶಿ. 11ನೇ ಭಾವ ಆದ್ದರಿಂದ ಅಂದ್ರೆ ನಿಮ್ಮನ್ನ ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗುತ್ತೆ. ಶನೇಶ್ವರನ ಮೂಲಕ ತ್ರಿಕೋನ ರಾಶಿಯಾಗಿದ್ದು ನಿಮ್ಮ ಪೂರ್ವ ಜನ್ಮದ ಆಸೆ ಆಕಾಂಕ್ಷೆಗಳನ್ನ ಹಾಗೂ ನಿಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭರಾಶಿಯಲ್ಲಿಯೇ ನಿಮ್ಮ ಜನನವಾಗಿದೆ ಎಂದೇ ತಿಳಿದು ಬರುತ್ತದೆ. ಇಡೀ ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿಮಾತ್ಮ ನಿಮಗೆ ನ್ಯಾಯವನ್ನ ಒದಗಿಸಿಕೊಡ್ತಾನೆ. ಶನಿದೇವರ ಸಂಪೂರ್ಣ ಸಹಾಯ ನಿಮಗೆ ಸಿಗೋದ್ರ ಮೂಲಕ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳಿಗೋಸ್ಕರ ನಿಮ್ಮ ಕರ್ಮಗಳನ್ನ ಪೂರ್ತಿಗೊಳಿಸ್ತೀರಾ.
ಇದರ ಜೊತೆಗೆ ನಿಮ್ಮ ಜೀವನದ ಲಾಭಗಳಿಗಾಗಿ ಹಾಗೂ ನಿಮ್ಮ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲು ಸಾಕ್ಷಾತ್ ಶನಿದೇವ ಈ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಆಶೀರ್ವಾದ ಹಾಗೂ ವಿಶೇಷವಾದಂತಹ ಅನುಗ್ರಹವನ್ನ ಮಾಡಿರ್ತಾನೆ. ಆದರೆ ಒಂದೇ ಒಂದು ನಿಯಮ ಏನಂದ್ರೆ, ನಿಮಗೆ ಎಂತಹದ್ದೇ ಕಷ್ಟ ಅಥವಾ ಸುಖವಿದ್ರೂ ಸಹ ನೀವು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು. ಒಳ್ಳೆಯ ಕರ್ಮವನ್ನ ಮಾಡಬೇಕು ಎಂದ್ರೆ ನೀವು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು. ನ್ಯಾಯಬದ್ಧವಾಗಿ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ. ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆತುರ ಪಡುವುದಿಲ್ಲ. ಆ ಕೆಲಸ ಮಾಡುವ ಮೊದಲು ನೀವು ಅದರ ಪೂರ್ವಪರಗಳನ್ನ ಬಹಳ ಶಾಂತಿ ಸಮಾಧಾನದಿಂದ ತಿಳಿದು ತುಂಬಾ ಯೋಚಿಸಿ ಆ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ. ಜೀವನದಲ್ಲಿ ಯಾವುದೇ ಯಕ್ಷ ಪ್ರಶ್ನೆಗಳಿದ್ರೂ ಸಹ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸ್ತೀರಾ. ಇಂತಹ ಬುದ್ಧಿವಂತರು ಈ ಕುಂಭರಾಶಿಯವರು. ಈ ರಾಶಿಯವರು ತಮ್ಮ ಜೀವನದಲ್ಲಿ ತಮ್ಮ ವಿಶೇಷವಾದ ಬುದ್ಧಿಶಕ್ತಿಯಿಂದಲೇ ತಮ್ಮ ಜೀವನವನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಕ್ತಾರೆ. ಹಾಗಾಗಿ ಕುಂಭರಾಶಿಯವರನ್ನ ಅತ್ಯಂತ ಬುದ್ಧಿವಂತರು ಎಂದೇ ಕರೆಯಲಾಗುತ್ತೆ. ವಾಯುತತ್ವ ರಾಶಿಗಳಲ್ಲಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳಾಗಿವೆ. ಮೊದಲನೆಯದಾಗಿ ಮಿಥುನ ರಾಶಿ ವಾಯುತತ್ವ ರಾಶಿ. ಇವರು ಚಿಕ್ಕ ಮಕ್ಕಳಂತೆ ಬಹಳ ಮುಗ್ಧರು ಹಾಗೂ ಬಲಿಷ್ಠವಾಗಿ ವರ್ತಿಸ್ತಾರೆ. ತುಂಬಾ ಮೋಜು ಮಸ್ತಿಯಲ್ಲಿ ಜೀವನವನ್ನ ಆನಂದಿಸ್ತಾರೆ. ಎರಡನೆಯ ವಾಯುತತ್ವ ರಾಶಿ ತುಲಾರಾಶಿ. ತುಲಾರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಾರೆ. ಇವರು ಹೆಚ್ಚು ತಾಳ್ಮೆಯನ್ನ ರೂಢಿಸಿಕೊಂಡಿರ್ತಾರೆ. ಇವರ ಮಾತಿಗೆ ಒಂದು ಗೌರವ ಇರುತ್ತದೆ. ಇವರು ಮಾತಿನಲ್ಲಿ ಹಿಡಿತವಿರುತ್ತದೆ. ಜೊತೆಗೆ ತೂಕದ ಮಾತು ಇವರದ್ದಾಗಿರುತ್ತೆ. ಮೂರನೆಯದಾಗಿ ಕುಂಭರಾಶಿ. ಈ ಎರಡೂ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಕುಂಭರಾಶಿಯವರು ಬಹಳ ಪರಿಪಕ್ವವಾದಂತಹ ರಾಶಿಯವರಾಗಿ ಯೋಚನೆ ಮಾಡುತ್ತೀರಾ. ಹಾಗೆಯೇ ಒಳ್ಳೆಯ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ. ಕುಂಭರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತವೆ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ. ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ, ಶತಭಿಷ ನಕ್ಷತ್ರದ ಅಧಿಪತಿ ರಾಹುಗ್ರಹ, ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ. ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನನದ ಉದ್ದೇಶ ವಿಭಿನ್ನವಾಗಿರುತ್ತೆ. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದ್ರೆ ಕುಜ ದಶ ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರ್ತೀರಾ. ಧನಿಷ್ಠ ಅಂದ್ರೆ ಧನವನ್ನ ನೀಡುವಂತಹ ನಕ್ಷತ್ರವಾಗಿದೆ. ನೀವು ಚಿಕ್ಕವರಿದ್ದಾಗಲೇ ಬಹಳ ಚಟುವಟಿಕೆಯಿಂದ ಚುರುಕು ಸ್ವಭಾವದಿಂದ ಇರ್ತೀರಾ. ಆಟ ಪಾಠಗಳಲ್ಲಿ ತುಂಬಾ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಚೇಂಜಸ್ ಅನ್ನ ಕಾಣಬಹುದು. ಮಂಗಳನ ದಶ ಮುಗಿದ ನಂತರ ರಾಹುವಿನ ಮಹಾದಶ ನಿಮಗೆ ಪ್ರಾರಂಭವಾಗುತ್ತೆ. ಸರಿಯಾದ ಸಮಯದಲ್ಲಿ ನಿಮಗೆ ರಾಹು ದಶ ಪ್ರಾರಂಭವಾಗುವುದರಿಂದ ನೀವು ಜೀವನದಲ್ಲಿ ಉನ್ನತವಾದ ಪ್ರಗತಿಯನ್ನ ಪಡೆಯಬಹುದು. ಒಂದು ವೇಳೆ ನೀವು ಶತಭಿಷ ನಕ್ಷತ್ರ ಅಥವಾ ಶತಾರ ನಕ್ಷತ್ರದಲ್ಲಿ ಜನಿಸಿದ್ರೆ, ಶತಾರ ಅಂದ್ರೆ 100 ನಕ್ಷತ್ರಗಳ ಗುಂಪು ಎಂದರ್ಥ. ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನ ನೀವು ಮಾಡ್ತೀರಾ. ಮಲ್ಟಿ ಟಾಸ್ಕರ್ ಆಗಿರುತ್ತೀರಾ. ನೀವು ಸಣ್ಣ ಪುಟ್ಟ ಕನಸುಗಳನ್ನ ಕಾಣುವವರಲ್ಲ. ಏನಿದ್ರೂ ಸಹ ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣುವವರು. ನೀವು ಚಿಕ್ಕವರಿದ್ದಾಗಲೇ ರಾಹು ದಶ ಪ್ರಾರಂಭವಾಗಿರೋದ್ರಿಂದ ಜೀವನದಲ್ಲಿ ಬಹಳ ಸಂಘರ್ಷಗಳನ್ನ ಪಡೆಯಬೇಕಾಗುತ್ತದೆ. ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹಾಗೂ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿರೋದ್ರಿಂದ ಬೇರೆಯವರಿಗಿಂತ ಹೆಚ್ಚಾಗಿಯೇ ನೀವು ಶ್ರಮಕ್ಕೆ ಮೀರಿದ ಇಚ್ಛೆಗಳನ್ನ ಹಾಗೂ ಕನಸುಗಳನ್ನ ಇಟ್ಕೊಂಡಿರ್ತೀರಾ. ನೀವು ಸತತವಾಗಿ ಪ್ರಯತ್ನ ಪಟ್ಟರೂ ಸಹ ನಿಮ್ಮ ಇಚ್ಛೆಗಳು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಕೈಗೂಡೋದಿಲ್ಲ. ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹು ಗ್ರಹ ಹಾಗೂ ಶನಿ ಗ್ರಹದ ಪ್ಲಸ್ ಪಾಯಿಂಟ್ ತುಂಬಾ ಚೆನ್ನಾಗಿದ್ರೆ ಮಾತ್ರ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಹಾಗೂ ಯಶಸ್ಸನ್ನ ನೀವು ಪಡೆಯಬಹುದು. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ಏನಿದ್ದು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಎಂದು ಆಶ್ಚರ್ಯ ಪಡುತ್ತಾರೆ. ನೀವು ಕುಂಭರಾಶಿಯಲ್ಲಿ ಅದರಲ್ಲೂ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ್ರೆ ನಿಮ್ಮ ಜನನ ಕಾಲದಲ್ಲಿ ಗುರುದಶೆ ಪ್ರಾರಂಭವಾಗುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗಿರೋದ್ರಿಂದ, ರಾಷ್ಟ್ರಾಧಿಪತಿ ಶನಿಗ್ರಹ ಇರೋದ್ರಿಂದ ನೀವು ಬಾಲ್ಯದಿಂದಲೇ ಜ್ಞಾನವಂತರು, ಸೌಮ್ಯ, ಶಾಂತಿ ಪ್ರಿಯರು ಆಗಿರ್ತೀರಾ. ನೀವು ಬಹಳ ಶಾಂತಿ ಪ್ರಿಯರಾಗಿದ್ದು ಚಿಕ್ಕವರಿದ್ದಾಗಲೇ ತುಂಬಾ ಬುದ್ಧಿವಂತರಾಗಿರ್ತೀರಾ. ಜೊತೆಗೆ ತುಂಬಾ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತೀರಾ. ಗುರು ದಶ ಮುಗಿದ ನಂತರ ನಿಮಗೆ ಶನಿ ದಶ ಪ್ರಾರಂಭವಾಗುತ್ತೆ. ಶನಿ ದಶದಲ್ಲಿ ಉತ್ತಮ ಪ್ರಗತಿಯನ್ನ ನೋಡ್ತೀರಾ. ನಂತರ ಬುಧ ದಶ ಪ್ರಾರಂಭವಾಗುತ್ತೆ. ಬುಧ ನಿಮ್ಮ ಪಂಚಮಾಧಿಪತಿ ಆಗಿರೋದ್ರಿಂದ ಬುಧ ದಶಕಾಲದಲ್ಲಿ ನಿಮ್ಮ ಅದೃಷ್ಟವನ್ನ ಹೆಚ್ಚಾಗಿಸಿಕೊಳ್ಳಬಹುದು. ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು, ಸಾಹಿತಿಗಳು, ಒಳ್ಳೆಯ ಮಾತುಗಾರರು, ಬರಹಗಾರರು ಹಾಗೂ ಕವಿಗಳಾಗಿರ್ತೀರಾ. ಈ ಜನ್ಮದಲ್ಲಿ ನೀವು ಅತ್ಯಂತ ಬುದ್ಧಿವಂತರು ಹಾಗೂ ಜ್ಞಾನಿಗಳಾಗಿರ್ತೀರಾ. ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಿಗಳಾಗಿರ್ತೀರಾ. ಬೆಸ್ಟ್ ಬಿಸ್ನೆಸ್ ಮನ್ ಆಗುವಂತಹ ಸೂಚನೆಗಳು ನಿಮ್ಮ 9ನೇ ಮನೆಯಿಂದ ನೀವು ವಿಮರ್ಶೆ ಮಾಡಬಹುದು. 1, 5 ಹಾಗೂ 9ರ ಕನೆಕ್ಷನ್ ನಿಂದ
ನಾವು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮ ಹಾಗೂ ಮುಂದಿನ ಜನ್ಮವನ್ನ ನಿಮ್ಮ ಕುಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು. ಹಾಗಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರನ್ನೂ ಸಹ ಬಹಳ ಪ್ರೀತಿಯಿಂದ ಗೌರವಿಸ್ತಾರೆ. ಇವರು ಯಾರೊಬ್ಬರಿಗೂ ಸಹ ಕೇಡನ್ನ ಬಯಸೋದಿಲ್ಲ. ಇವರು ತುಂಬಾ ಬುದ್ಧಿವಂತರು. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಕುಂಭರಾಶಿಯವರಿಗೆ ದೇವರು ಸಹಜವಾಗಿಯೇ ಒಳ್ಳೆಯ ವರವನ್ನ ಕರುಣಿಸುತ್ತಾನೆ. ಹಾಗಾದ್ರೆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು? ಕುಂಭರಾಶಿಯವರಿಗೆ ಅವರ ವೃತ್ತಿ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳು ಇರುತ್ತದೆ ಎನ್ನುವುದರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಅದಕ್ಕೂ ಮುಂಚಿತವಾಗಿ ನೀವೇನಾದ್ರೂ ಕುಂಭರಾಶಿಯವರಾಗಿದ್ರೆ ಅಥವಾ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಂಭರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟದ ವರಗಳ ಬಗ್ಗೆ ತಿಳಿಯೋಣ. ಕುಂಭರಾಶಿಗೆ ಸೇರಿರುವಂತಹ ಜನರು 12 ರಾಶಿಯವರಲ್ಲಿ ತುಂಬಾನೇ ವಿಭಿನ್ನ ರಾಶಿ ಎಂದೇ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ರಾಶಿ ಕುಂಡಲಿಯಲ್ಲಿ ಇರುವಂತಹ 12 ರಾಶಿಗಳಲ್ಲಿ ಈ ಕುಂಭರಾಶಿಯವರು ತುಂಬಾನೇ ವಿಶೇಷ ಹಾಗೂ ವಿಭಿನ್ನವಾಗಿರ್ತಾರೆ ಎಂದು ಹೇಳಬಹುದು. ಕುಂಭರಾಶಿಯವರಿಗೆ ಲೋಕಪ್ರಜ್ಞೆ ಎನ್ನುವುದು ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಲೋಕಪ್ರಜ್ಞೆ ಅಂದ್ರೆ ಇದರ ಬಗ್ಗೆ ಹೇಳೋದಾದ್ರೆ ಕುಂಭರಾಶಿಯವರು ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿರುತ್ತದೋ ಈ ವಿಚಾರವನ್ನ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ತುಂಬಾನೇ ಜಾಸ್ತಿ ಇರುತ್ತದೆ ಎಂದೇ ಹೇಳಬಹುದು. ಸಾಮಾನ್ಯ ಜ್ಞಾನ ಅನ್ನೋದು ಸಹ ಜಾಸ್ತಿ ಇರುತ್ತದೆ. ಈ ಜನರಲ್ ನಾಲೆಡ್ಜ್ ಅನ್ನೋದು ಈ ಕುಂಭರಾಶಿ ಜನರಿಗೆ ವಿಪರೀತವಾಗಿರುತ್ತದೆ ಎಂದೇ ಹೇಳಬಹುದು. ಸುತ್ತಮುತ್ತ ನಡೆಯುವಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಈ ರಾಶಿಯವರಿಗೆ ಇರಲಿದೆ. ಇವರು ಇರುವಂತಹ ಅಕ್ಕಪಕ್ಕ ಏನೆಲ್ಲ ನಡೀತಾ ಇದೆ, ಇವರು ಇರುವಂತಹ ಜಾಗದ ಸುತ್ತಮುತ್ತಲು ಏನಾಗ್ತಾ ಇದೆ ಅನ್ನೋದನ್ನ ಈ ರಾಶಿಯವರು ತಿಳಿದುಕೊಳ್ಳುವಂತಹ ಕಾತುರ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತದೆ. ಇನ್ನು ದೊಡ್ಡ ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಈ ರಾಶಿಯವರು ಎತ್ತಿದ ಕೈ ಅಂತಾನೆ ಹೇಳಬಹುದು. ಯಾವ್ದಾದ್ರೂ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಈ ರಾಶಿಯವರು ಯಾವುದೇ ಮುಲಾಜನ್ನ ನೋಡುವುದಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನ ಸಹ ನೋಡುವುದಿಲ್ಲ. ನಾನು ಗೆದ್ದೇ ಗೆಲ್ತೀನಿ ಅನ್ನುವ ಮನೋಭಾವ ಬೆಳೆಸ್ಕೊಂಡಿರ್ತಾರೆ. ಒಳ್ಳೆಯ ಮನೋಭಾವ ಇಟ್ಕೊಂಡು ಈ ರಾಶಿಯವರು ಆ ಕೆಲಸನ ಮಾಡೇ ಮಾಡ್ತಾರೆ. ಹಾಗಾಗಿ ಸಾಧನೆ ಅನ್ನೋದು ಈ ರಾಶಿಯವರಿಗೆ ಕಷ್ಟ ಅಂತ ಏನು ಅನ್ಸಲ್ಲ. ಎಲ್ಲಾ ತರಹದ ವಿದ್ಯೆ ಅನ್ನೋದು ಈ ರಾಶಿಯವರಿಗೆ ಕಲಿತಿರುವಂತಹ ಸಾಮರ್ಥ್ಯ ಇರುತ್ತದೆ. ಇವರು ಯಾವುದೇ ಕೆಲಸವಾಗ್ಲಿ ಅಥವಾ ಯಾವುದೇ ಒಂದು ವಿದ್ಯೆ ಆಗಲಿ ಅಂದ್ರೆ ಒಂದು ಡ್ಯಾನ್ಸ್ ಮಾಡೋದೇ ಆಗಿರಬಹುದು ಅಥವಾ ಒಂದು ಹಾಡನ್ನ ಹಾಡೋದೇ ಆಗಿರಬಹುದು, ಇಲ್ಲವೇ ಯಾವ್ದಾದ್ರೂ ಪುಸ್ತಕ ಓದೋದ್ರಲ್ಲಿ ಇರಬಹುದು, ಯಾವ್ದಾದ್ರೂ ಕಾಂಪಿಟೇಷನ್ ಅಲ್ಲಿ ಇರಬಹುದು. ಈ ರೀತಿಯಾಗಿ ಯಾವುದೇ ಒಂದು ವಿದ್ಯೆ ಕಲಿಬೇಕು ಅಂದ್ಕೊಂಡ್ರು ಸಹ ಈ ರಾಶಿಯವರಿಗೆ ಕಲಿಯುವಂತಹ ಸಾಮರ್ಥ್ಯ ಇದ್ದೇ ಇರುತ್ತೆ. ಇವರು ಆಲ್ ಇನ್ ಒನ್ ಎಂದೇ ಹೇಳಬಹುದು. ಏನಾದ್ರೂ ಕೊಡಿ ನಾನೇ ಮಾಡ್ತೇನೆ ಅನ್ನುವಂತಹ ಸ್ವಭಾವವನ್ನ ಕುಂಭರಾಶಿಯವರಿಗೆ ಆ ದೇವರು ಕೊಟ್ಟಿದ್ದಾನೆ. ಇವರು ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ. ಇವರು ಯಾರಿಗೂ ಸಹ ಕೆಟ್ಟದನ್ನ ಬಯಸುವುದಿಲ್ಲ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮಗುವಿನ ಮನಸ್ಸುಳ್ಳವರು. ಇವರು ಒಳ್ಳೆಯದನ್ನೇ ಮಾತನಾಡ್ತಾರೆ. ಇವರು ಹೇಗೆ ಅಂದ್ರೆ ಮನಸ್ಸಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತನಾಡೋದಿಲ್ಲ. ಹಾಗೆ ಈ ಕುಂಭರಾಶಿಯವರಿಗೆ ಇರುವಂತಹ ನಮ್ಮವರು ಇವರಲ್ಲಿ ಒಳ್ಳೆಯದನ್ನೇ ಮಾತನಾಡಬೇಕು. ಎದುರಿಗೆ ಇರುವವರು ನಮ್ಮವರೇ ಆಗಿದ್ರು ಸಹ ಅವರು ತಪ್ಪು ಮಾಡಿದ್ರೆ ತಪ್ಪು ಎಂದೇ ಹೇಳ್ತಾರೆ, ಸರಿಯಾಗಿದ್ರೆ ಸರಿ ಎಂದೇ ಹೇಳ್ತಾರೆ. ಈ ಕುರಿತಾಗಿ ಈ ರೀತಿಯಾಗಿ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಇವರಿಗೆ ಹುಟ್ಟಿದಾಗಿಂದನೇ ಬಂದು ಬಿಟ್ಟಿದೆ. ಇವರು ಎಲ್ಲರಿಗೂ ಸಹ ಸಹಾಯ ಅನ್ನೋದನ್ನ ಮಾಡೇ ಮಾಡ್ತಾರೆ. ಈ ರಾಶಿಯವರು ಸಹಾಯ ಮನೋಭಾವನೆ ಇರುವಂತಹ ವ್ಯಕ್ತಿಗಳು. ಇವರು ಪ್ರತಿಯೊಬ್ಬರಿಗೂ ಸಹ ತುಂಬಾನೇ ಒಳ್ಳೆಯದನ್ನ ಮಾಡ್ತಾ ಇರ್ತಾರೆ. ಒಳ್ಳೆಯದನ್ನೇ ಮಾಡ್ತಾರೆ, ಒಳ್ಳೆಯದನ್ನೇ ಬಯಸ್ತಾರೆ. ಹಾಗೆ ಇವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನ ಸಹ ರಾಶಿಯವರು ಮಾಡ್ತಾರೆ. ಈ ರಾಶಿಯವರ ಬಳಿ ಯಾರೇ ಸಲಹೆ ತಗೊಂಡ್ರು ಉದ್ಧಾರ ಆಗೇ ಆಗ್ತಾರೆ. ಇವರ 100% ಇವರ ಜೀವನ ಉದ್ಧಾರ ಆಗುತ್ತೆ. ಹಾಗೆಯೇ ಯಾವ್ದಾದ್ರೂ ಎಜುಕೇಶನ್ ಬಗ್ಗೆ ಬಂದು ಇವರ ಹತ್ರ ಕೇಳಿದ್ರೆ ಏನ್ ಮಾಡ್ಬೇಕೆಂದು ಹೇಳಿದ್ರೆ ಅಥವಾ ಯಾವ ಕೆಲಸ ತೆಗೆದುಕೊಳ್ಬೇಕೆಂದು ಕೇಳಿದ್ರೆ ಖಂಡಿತವಾಗಿ ಇವರು ಕೊಡುವಂತಹ ಸಲಹೆ ಪ್ರೆಡಿಕ್ಷನ್ ಅನ್ನೋದು 100% ಸಕ್ಸಸ್ ಕಾಣುತ್ತೆ. ಬೇರೆ ರಾಶಿಯವರಿಗಿಂತ ಈ ರಾಶಿಯವರು ತುಂಬಾನೇ ಕಷ್ಟಪಟ್ಟ ನಂತರ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೀತಾರೆ. ಇವರಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗಲ್ಲ. ತುಂಬಾನೇ ಕಷ್ಟಪಡ್ತಾ ಇರ್ತಾರೆ. ಆದ್ರೂ ಸಹ ಇವರು ನಿರಂತರ ಪ್ರಯತ್ನ ಅನ್ನೋದನ್ನ ಇವರು ಬಿಡೋದಿಲ್ಲ. ಅಷ್ಟು ಕಷ್ಟವನ್ನ ಪಟ್ಟಿರ್ತಾರೆ. ಮುಂದೆ ಖಂಡಿತವಾಗ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ಇವರೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಯಾರಾದ್ರೂ ನೋಡಿದವರು ಅಯ್ಯೋ ಇಷ್ಟು ಕಷ್ಟಪಟ್ರು ಇವನಿಗೆ ಏನು ಲಾಭ ಅನ್ನೋದು ಬರ್ತಿಲ್ವಲ್ಲ ಅಂತಾರೆ. ಆದ್ರೆ ಇವರ ಕಠಿಣ ಪರಿಶ್ರಮ ಹಾಗೂ ತುಂಬಾ ದಿನಗಳಿಂದ ಕಷ್ಟಪಟ್ಟು ಕೊನೆಗೆ ಇವರಿಗೆ ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ, ಯಾವ ರೀತಿಯಾದಂತಹ ಸುಖ ಸಿಗುತ್ತೆ ಎಂದು ಹೇಳಿದ್ರೆ ಯಾರು ಸಹ ಊಹೆಯನ್ನ ಸಹ ಮಾಡಿಕೊಳ್ಳೋಕೆ ಆಗೋದಿಲ್ಲ. ಆ ರೀತಿಯಾದಂತಹ ಸುಖದ ಸುಪ್ಪತ್ತಿಗೆ ಅನ್ನೋದು ಈ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ.
ಕುಂಭರಾಶಿಯವರಿಗೆ ಸಕ್ಸಸ್ ಅನ್ನೋದು ತುಂಬಾನೇ ಲೇಟ್ ಆಗಿ ಸಿಗುತ್ತೆ. ಇದನ್ನ ಮೊದಲೇ ಹೇಳಿದ್ನಲ್ವಾ, ಸಕ್ಸಸ್ ಅನ್ನೋದು ಬೇರೆ ರಾಶಿಯವರಿಗೆ ಬೇಗನೆ ಸಿಕ್ಬಿಡಬಹುದು, ಆದ್ರೆ ಸಿಕ್ಕಿದಷ್ಟು ಬಹುಬೇಗನೆ ಹೊರಟು ಹೋಗ್ಬಿಡುತ್ತೆ. ಆದ್ರೆ ಈ ಕುಂಭರಾಶಿಯವರಿಗೆ ಹಾಗಲ್ಲ. ಸಕ್ಸಸ್ ಲೇಟ್ ಆಗಿ ಸಿಕ್ಕಿದ್ರು ತುಂಬಾ ದಿನಗಳ ಕಾಲ ಸಕ್ಸಸ್ ಅನ್ನೋದು ಅವರ ಜೀವನದಲ್ಲಿ ಇರುತ್ತದೆ. ಕುಂಭರಾಶಿಯವರು ಜನಸೇವೆಯನ್ನ ತುಂಬಾ ಮಾಡ್ತಾ ಇರ್ತಾರೆ. ಜನಸೇವೆ ಅನ್ನೋದು ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಅನ್ನದಾನ ಮಾಡೋದ್ರಲ್ಲ ಇರ್ಬೋದು, ಅಥವಾ ಜನರ ಸಮಸ್ಯೆಗಳಲ್ಲಿ ಬೆರೆದುಕೊಂಡಿರೋದು ಆಗಿರಬಹುದು, ಹಾಗೆಯೇ ಜನಗಳಿಗೆ ಸಹಾಯ ಮಾಡೋದಾಗಿರಬಹುದು. ಈ ರೀತಿಯ ಹಲವಾರು ಸೇವೆಗಳಲ್ಲಿ ಗುರುತು ಮಾಡಿಕೊಂಡಿರ್ತಾರೆ. ಜನಸೇವೆ ಮಾಡುವ ಸ್ವಭಾವವನ್ನ ಇವರು ಒಳಗೂಡಿಸಿಕೊಂಡಿರ್ತಾರೆ. ನಿಧಾನವಾಗಿ ಗುರಿ ಮುಟ್ತಾರೆ. ಆದ್ರೆ ಗುರಿ ಮುಟ್ಟಿದ ನಂತರ ಯಾರು ಸಹ ಇವರನ್ನ ಸೋಲಿಸಲು ಆಗೋದಿಲ್ಲ. ಸೋಲು ಅನ್ನೋದೇ ಇವರಿಗೆ ಇರೋದಿಲ್ಲ. ಸೋಲಿಸೋಕ್ಕೂ ಸಹ ಯಾರಿಂದಲೂ ಸಹ ಆಗೋದಿಲ್ಲ. ಈ ರೀತಿಯಾಗಿ ಫಿಟ್ ಆಗಿರ್ತಾರೆ. ಈ ಕುಂಭರಾಶಿಯವರು ನಿರಂತರವಾಗಿ ಕಷ್ಟಪಡ್ತಾನೆ ಇರ್ತಾರೆ. ಹಾಗೆಯೇ ಕಷ್ಟಪಟ್ಟು ಇವರಿಗೆ ಸಕ್ಸಸ್ ಕೂಡ ಸಿಗುತ್ತೆ. ಅಂದ್ರೆ ಇವರನ್ನ ಯಾರು ಹಿಂದಿರುಗಿ ನೋಡಲು ಸಹ ಭಯ ಪಡ್ತಾರೆ. ಆ ರೀತಿಯಾದಂತಹ ಸಕ್ಸಸ್ ಅನ್ನ ಪಡ್ತಾರೆ. ಈ ರಾಶಿಯವರ ತಂದೆ ತಾಯಿ ಆಸ್ತಿಗಳನ್ನ ಮಾಡಿರ್ತಾರೆ. ಕನಿಷ್ಠ ಪಕ್ಷ ಸ್ವಲ್ಪವಾದ್ರೂ ಸಹ ಆಸ್ತಿಗಳನ್ನ ಮಾಡಿರ್ತಾರೆ. ಹುಟ್ಟಿದಾಗಿನಿಂದ ಸ್ವಲ್ಪ ಪ್ರಮಾಣದ ವೈಭೋಗದ ಜೀವನ ಅನ್ನೋದನ್ನ ಇವರು ಪಡೆದುಕೊಂಡು ಬಂದಿರ್ತಾರೆ. ಈ ರಾಶಿಯವರು ಐಷಾರಾಮಿ ಜೀವನವನ್ನ ನಡೆಸಬೇಕು ಎಂದು ಅಂದುಕೊಂಡ್ರೆ ಕಷ್ಟಪಟ್ಟು ದುಡಿದು ಖಂಡಿತವಾಗ್ಲೂ ಸಹ ಐಷಾರಾಮಿ ಜೀವನ ಅನ್ನೋದನ್ನ ಇವರು ಪಡೆದುಕೊಳ್ತಾರೆ ಎಂದೇ ಹೇಳಬಹುದು. ಕುಂಭರಾಶಿಯವರು ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಸಹ ಸಂಪಾದನೆ ಮಾಡ್ತಾರೆ. ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಲ್ಲ. ತಂದೆ ತಾಯಿ ಆಸ್ತಿ ಮಾಡಿಟ್ಟಿದ್ದಾರೆ ಅಂತಾನು ಯೋಚನೆ ಮಾಡಲ್ಲ. ನಾನೇನಾದ್ರೂ ಸಾಧನೆ ಮಾಡಬೇಕು, ನಾನು ಸ್ವಂತವಾಗಿ ಸಾಧನೆ ಮಾಡಲೇಬೇಕು ಎಂದು ದುಡಿಯುವಂತಹ ಮಾರ್ಗವನ್ನ ನೋಡುತ್ತಾರೆ. ಸ್ವಂತ ಬುದ್ಧಿವಂತಿಕೆಯಿಂದ ಎಲ್ಲಾನು ಸಂಪಾದನೆ ಮಾಡ್ತಾರೆ. ಅಕಸ್ಮಾತ್ ಇವರ ಮನೆಯಲ್ಲಿ ತಂದೆ ತಾಯಿ ಏನಾದ್ರೂ ಹಣ ಆಸ್ತಿನ ಸಂಪತ್ತು ಮಾಡಿಲ್ಲವೆಂದ್ರೆ ಖಂಡಿತವಾಗ್ಲೂ ಇವರು ತಮ್ಮ ಸ್ವಂತ ನಿರ್ಧಾರಗಳಿಂದ ಅವರ ಆಸ್ತಿ ಸಂಪಾದಿಸ್ತಾರೆ, ಮನೆ ಕಟ್ಟಿಸ್ಕೊಳ್ತಾರೆ. ಹಾಗೆ ಇವರ ಜೀವನದಲ್ಲಿ ಅವರು ಏನ್ ಅನ್ಕೊಂಡಿರ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿ ಇರುತ್ತದೆ. ಇವರಿಗೆ ಮೈಂಡ್ ನಲ್ಲಿ ಯಾವ್ದಾದ್ರೂ ಒಂದು ವಿಚಾರ ಬಂದ್ಬಿಟ್ರೆ ನಾನು ಕರೆಕ್ಟ್ ಅಲ್ವಾ, ಅದನ್ನ ಮಾಡ್ಬೇಕಲ್ವಾ ಅನ್ನೋದ್ರ ಬದಲಾವಣೆಯನ್ನ ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶವಾಗಿರುತ್ತೆ. ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು. ಏನಾದ್ರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗುವಂತಹ ಸ್ವಭಾವ ಈ ರಾಶಿಯವರಿಗೆ ಇರ್ತದೆ. ಇನ್ನು ಸಹಾಯವನ್ನ ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ. ಇವರು ಜಾಸ್ತಿ ಎಷ್ಟು ಸಹಾಯ ಮಾಡ್ತಾರೋ ಅಷ್ಟು ಜೀವನದಲ್ಲಿ ಉದ್ಧಾರ ಆಗ್ತಾರೆ. ಈ ರಾಶಿಯವರ ಮಾತಿನಲ್ಲಿ ತೂಕ ಜಾಸ್ತಿ ಇರುತ್ತೆ. ಮೊದಲೇ ಹೇಳಿದ ಹಾಗೆ ಅದು ತಪ್ಪು ಅಂದ್ರೆ ತಪ್ಪು ಅಂತಾನೆ ಹೇಳ್ತಾರೆ, ಸರಿ ಅಂದ್ರೆ ಸರಿ ಅಂತಾನೆ ಹೇಳ್ತಾರೆ. ಹಾಗಾಗಿ ಇವರ ಮಾತಲ್ಲಿ ತೂಕ ಜಾಸ್ತಿ ಇರುತ್ತೆ. ಬೇಡದೇ ಇರುವಂತಹ ಮಾತಿಗೆ ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರೋ ಬಂದು ಏನೋ ಹೇಳ್ತಾರೆ ಅಂದ್ರೆ ಅದನ್ನ ಕೂತ್ಕೊಂಡು ಪೇಷನ್ಸ್ ಆಗಿ ಕೇಳುವಂತಹ ಮನೋಭಾವ ಇವರಲ್ಲಿ ಇರೋದಿಲ್ಲ. ಯಾಕಂದ್ರೆ ಅವರದು ತಪ್ಪು ಅಂತ ಗೊತ್ತಿದ್ರೆ ನೀವು ಮಾಡಿದ್ದು ತಪ್ಪೇ ಎಂದು ಹೇಳ್ತಾರೆ. ಇವರು ಸಮಯವನ್ನ ಯಾವುದೇ ಕಾರಣಕ್ಕೂ ಸಹ ವೇಸ್ಟ್ ಮಾಡಿಕೊಳ್ಳಲ್ಲ. ಸಮಯದಲ್ಲಿ ಉತ್ತಮ ಹೆಸರನ್ನ ಸಂಪಾದನೆ ಮಾಡ್ತಾರೆ. ಇವರು ಟೈಮ್ನ ಯಾಕೆ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅವರು ಸಮಾಜದಲ್ಲಿ ತೊಡಗಿಸಿಕೊಂಡಿರ್ತಾರೆ. ಉತ್ತಮ ಹೆಸರನ್ನ ಸಂಪಾದಿಸಿಕೊಳ್ಳಲು ಖಂಡಿತವಾಗ್ಲೂ ಸಂಪಾದಿಸ್ತಾರೆ. ಹಾಗೆಯೇ ಕುಂಭರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ತುಂಬಾನೇ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಈ ರಾಶಿಯವರು ಹಾಗೆ ಸುಮ್ಮನೆ ನಾವು ಊಹೆ ಮಾಡಿಕೊಂಡು ಮುಂದೆ ಏನಾಗಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಜಾಸ್ತಿ ವರ್ಕ್ ಆಗುತ್ತೆ. ಬೇರೆಯವರನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ. ಈ ರಾಶಿಯವರಿಗೆ ಯಾರಾದ್ರೂ ಹೊಗಳಿದ್ರು ತೆಗಳಿದ್ರು ಏನೇ ಮಾಡಿದ್ರು ಇವರು ಯಾವುದೇ ಕಾರಣಕ್ಕೂ ಸಹ ಕರಗಲ್ಲ. ಯಾರಾದ್ರೂ ಹೊಗಳಿದ್ರು ಸಹ ನಾನು ಅವರ ಹತ್ರ ಜಾಸ್ತಿ ಕ್ಲೋಸ್ ಆಗ್ಬಿಡ್ತೀನಿ ಅನ್ನುವ ಮನೋಭಾವ ಇವರದ್ದಲ್ಲ. ಅವರಿಂದ ದೂರ ಆಗಬೇಕು ಅನ್ನೋ ಮನೋಭಾವವೂ ಸಹ ಇರೋದಿಲ್ಲ. ಇವರು ಯಾವಾಗಲೂ ಒಂದೇ ತರ ಇರ್ತಾರೆ. ಸದೃಢ ಮನಸ್ಸು ಇವರದ್ದಾಗಿರುತ್ತೆ. ಧೈರ್ಯಶಾಲಿಗಳಾಗಿರ್ತಾರೆ. ಇವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಗಟ್ಟಿಯಾಗಿರು ಎಂದು ಹೇಳ್ತಾರಲ್ಲ, ಆ ರೀತಿಯಾಗಿ ತುಂಬಾನೇ ಸದೃಢವಾಗಿರ್ತಾರೆ ಮತ್ತು ಧೈರ್ಯವಾಗಿರ್ತಾರೆ. ಈ ರಾಶಿಯವರು ಯಾವುದಕ್ಕೂ ಸಹ ಅಂಜೋದಿಲ್ಲ, ಯಾವುದಕ್ಕೂ ಸಹ ಹೆದರೋದಿಲ್ಲ. ಕುಂಭರಾಶಿಯವರು ಸ್ವಂತ ನಿರ್ಧಾರದ ಬದುಕನ್ನ ಕಟ್ಟಿಕೊಳ್ತಾರೆ ಹಾಗೂ ಅತ್ಯುನ್ನತ ಜೀವನ ಶೈಲಿಯನ್ನ ನಡೆಸ್ತಾರೆ. ಪ್ರತಿಯೊಬ್ಬರಿಗೂ ಮಾದರಿಯಾಗಿ ಬದುಕ್ತಾರೆ. ನೋಡಿದ್ರಲ್ಲ ಕುಂಭರಾಶಿಯವರ ಸ್ವಭಾವ ಹೇಗಿರುತ್ತೆ ಎಂದು. ನೀವು ಸಹ ಕುಂಭರಾಶಿಯವರಾಗಿದ್ರೆ ನಿಮಗೂ ಸಹ ಈ ಮಾಹಿತಿ ನಿಜವೆಂದು ತಿಳಿದಿದ್ರೆ, ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.